ನೀವೇನಾದ್ರೂ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಕ್ಕೆ ಬಂದ್ರೆ ಈ ಹೋಟೆಲ್ ನ ಊಟನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನೋಡ್ರಿ. ನಮಸ್ಕಾರ ಶರಣ್ರಿ, ಹೇಗಿದ್ದೀರಿ? ನಾ ಚೆನ್ನಾಗಿದ್ದೆ ನೋಡ್ರಿ. ಇವತ್ತು ನಾವು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಶ್ರೀ ಶಾರದಾ ಖಾನಾವಳಿಗೆ ಬಂದಿ ನೋಡ್ರಿ. ಇಲ್ಲಿನ ಊಟದ ರುಚಿ ಬಗ್ಗೆ ಸ್ವಲ್ಪ ಹೊತ್ತಿನ ನಂತರ ಮಾತಾಡೋಣ. ಆದರೆ ಈ ಖಾನಾವಳಿಯ ವಿಶೇಷತೆ ನೋಡ್ರಿ, ನಿಜವಾಗ್ಲೂ ಆಶ್ಚರ್ಯವಾಗುತ್ತದೆ. ಗೋಡೆಗಳೇ ತುಂಬಾ ನಮ್ಮ ನಾಡಿನ ಶರಣರು ಹಾಗೂ ಸಂತರು ಮಹನೀಯರ ಭಾವಚಿತ್ರಗಳನ್ನು ಅತ್ಯಂತ ಸುಂದರವಾಗಿ ಅಳವಡಿಸಿದ್ದಾರೆ. ಬಸವಣ್ಣ, ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಸಿದ್ದರಾಮೇಶ್ವರ, ಮಾಡರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಹಡಪದ ಅಪ್ಪಣ, ದಹೋರ ಕಕ್ಕಯ್ಯ, ಹರಳಯ್ಯ, ಮಾಚಯ್ಯ, ಕಿನ್ನೆರಿ ಬೊಮ್ಮಯ್ಯ ಹಾಗೂ ಗಂಗಾಂಬಿಕೆ, ನೀಲಾಂಬಿಕೆ, ಮೋಳಿಗೆ ಮಾರಯ್ಯ, ಕಾದಿರೆ ಕಾಳವಯ್ಯ, ಕುಂಬಾರ ಗುಂಡಯ್ಯ, ಕುಂಬಾರ ಅಣ್ಣಯ್ಯ, ಸಂತ ಸೇವಾಲಾಲ ಮಹಾರಾಜರು, ಕನಕದಾಸರು ಸೇರಿದಂತೆ ಅನೇಕ ಮಹನೀಯರ ಭಾವಚಿತ್ರಗಳನ್ನು ಇಲ್ಲಿ ಅಳವಡಿಸಿದ್ದಾರೆ. ಇಲ್ಲಿ ಕುಳಿತು ಊಟ ಮಾಡುವಾಗ ಮೊದಲು ನಮ್ಮ ಸಂಸ್ಕೃತಿ ಮತ್ತು ಇತಿಹಾಸವೇ ಕಣ್ಣ ಮುಂದೆ ಬರುತ್ತದೆ. ನಂತರ ಮನೆಯ ಊಟದಂತೆ ರುಚಿಕರವಾದ ಊಟ ಮನಸ್ಸಿಗೆ ಸಂತೋಷ ಕೊಡುತ್ತದೆ. ಇಲ್ಲಿ ಕೇವಲ 150 ರೂಪಾಯಿಗೆ ಊಟ ಸಿಗುತ್ತದೆ. ಜೊತೆಗೆ 2 ಚಪಾತಿ ಬೇಕಾದ್ರೂ ತಗೋರಿ, 2 ಜೋಳದ ರೊಟ್ಟಿ ಬೇಕಾದ್ರೂ ತಗೋರಿ. ಫುಲ್ ಮೀಲ್ಸ್ ಊಟ ಏನದ ಇಲ್ಲಿ ನಿಮ್ಗ ಸಿಗುತ್ತದೆ ನೋಡ್ರಿ. ನೀವು ಭಾಲ್ಕಿಗೆ ಬಂದರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಗುದಿಗೆ ಕಡೆ ಹೋಗುವ ರಸ್ತೆಯಲ್ಲಿ ಶಾರದಾ ಖಾನಾವಳಿ ಕಾಂಪ್ಲೆಕ್ಸ್ ಗೆ ಒಮ್ಮೆ ಭೇಟಿ ನೀಡಿ. ಹೊಟ್ಟೆ ತುಂಬಾ ಊಟ ಮತ್ತು ಮನಸ್ಸು ತುಂಬಾ ಸಂಸ್ಕೃತಿ, ಇಂತಹ ಸ್ಥಳಗಳನ್ನು ನಾವು ಖಂಡಿತವಾಗಿ ಪ್ರೋತ್ಸಾಹಿಸಬೇಕು. ಮತ್ತೊಂದು ವಿಷಯ ಏನಂದ್ರೆ, ಇವರು ಈ ಖಾನಾವಳಿ ನಡೆಸ್ಕೊತು ಬಂದು ಸುಮಾರು 40 ವರ್ಷಗಳಾಯಿತು. ಮೊದಲು ಇವರು ಒಡೆಯೊಂದು ಪತ್ತನದ ಶೆಡ್ಡಿನಲ್ಲಿ ಈ ಖಾನಾವಳಿನ ಸ್ಟಾರ್ಟ್ ಮಾಡಿದ್ರು. ಇವತ್ತು ತುಂಬಾ ದೊಡ್ಡದಾಗಿ ಭಾಲ್ಕಿ ತಾಲೂಕಿನಲ್ಲಿ ತುಂಬಾ ಫೇಮಸ್ ಆದಂತ ಖಾನಾವಳಿ. ಹೊಟ್ಟೆ ತುಂಬಾ ಊಟ, ಮನಸ್ಸು ತುಂಬಾ ಊಟ, ಸಂಸ್ಕೃತಿಯ ಈ ಅನುಭವನ ನೀವು ಕೂಡ ಒಮ್ಮೆ ಪಡೆಯಿರಿ. ಖಾನಾವಳಿ ಎಲ್ಲಿ ಬರ್ತದಪ್ಪ ಅಂತಂದ್ರೆ, ನಮ್ಮ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಗುದಿಗೆ ಕಾಂಪ್ಲೆಕ್ಸ್ ನಲ್ಲಿ ಈ ಖಾನಾವಳಿ ಬರ್ತದ. ಇಂತಹ ಮತ್ತೆಷ್ಟು ವಿಶೇಷ ಸ್ಥಳಗಳಿಗಾಗಿ ನಮ್ಮನ್ನ ಫಾಲೋ ಮಾಡಿರಿ. ನೀವು ಯಾರ್ಯಾರು ಈ ಖಾನಾವಳಿಯಲ್ಲಿ ಊಟ ಮಾಡಿದ್ರಿ ನಮ್ಮ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತೆ, ನಮಸ್ಕಾರಗಳು.